ಕೇಡು ಉಳ್ಳದೆಂದು ವಿಶ್ವ ವಿಷಯದೊಳು ಮಾಡ ಉದಾಸೀನವೇ ಮಹಾವಿರತಿ. ವೈರಾಗ್ಯೋತ್ಪತ್ತಿ ಆಗಲಾರದೆ ನಮಗೆ ಕೆಲಸ ಆಗುವುದಿಲ್ಲ. ಅದಕ್ಕೆ ವೈರಾಗ್ಯ ಬೇಕು ಅಂತ ಶಾಸ್ತ್ರ ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ. ಅದಕ್ಕೆ ವಿರತಂಗೆ ಪರಿಣತ ಚಿತ್ತಂಗೆ ಶಿಷ್ಯನ ರಕ್ಷಣೆ ಹೇಳುವಾಗ ಮುಖ್ಯವಾಗಿ ಯಾರು ಹೇಳ್ತಾರೆ? ವಿರತಿ ಅಂದ್ರೆ ವೈರಾಗ್ಯ ಇರಬೇಕು. ಶಿಷ್ಯ ಆಗಕ್ಕೆ ಯೋಗ್ಯ ಅಂದ್ರೆ ಅವನಲ್ಲಿ ವೈರಾಗ್ಯ ಇರಬೇಕು. ವಿಷಯದೊಳಗೆ ದೋಷ ದರ್ಶನ ಆಗಿರ್ಬೇಕು. ಅಂದಾಗ ಅವನು ಭೂಶಾಸ್ತ್ರದ ಕಡೆ ಮುಖ ಮಾಡ್ತಾನೆ. ಮತ್ತು ವಿಷಯದೊಳಗಿನ ಸುಖ ಆಯ್ತು ಅನ್ನುವಂಥ ವ್ಯಕ್ತಿ ಎಂದಾದರೂ ಭಗವಂತನ ಕಡೆ ಬರ್ತಾನಂತ ಕೇಳಿದ್ರೆ ಇಲ್ಲ. ನಾವು ದೂರದಿಂದ ನೋಡಿದರೆ ವಿವೇಕನ ಬೇರೆ ವೈರಾಗ್ಯದ ಬೇರೆ ಅಂತ ಅನಿಸ್ತದೆ. ಆದರೆ ಒಂದು ನಾಣ್ಯದ ಎರಡು ಮುಖಗಳು. ವಿವೇಕ ಅಂದ್ರೂ ಬಂದ, ವೈರಾಗ್ಯ ಅಂದ್ರೂ ಒಂದ. ಯಾಕಂದ್ರೆ ವಿಷಯದೊಳಗೆ ಸುಖ ಇರುವಂಥ ನಿಶ್ಚಯಾತ್ಮಕ ಬುದ್ಧಿಗೆ ವೈರಾಗ್ಯ ತರ, ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವಂತಹ ಬುದ್ಧಿಗೆ ವಿವೇಕ ಅಂತ ಕರೀತಾರೆ. ಹಾಗಾಗಿ ವೈರಾಗ್ಯ ಪ್ರಾಪ್ತಿಯಾಗಿರಬೇಕು. ಇದು ಮುಖ್ಯವಾಗಿ ಶಿಷ್ಯನೊಳಗಿರುವಂತಹ ಲಕ್ಷಣ. ಇದರ ಬದಲು ಜೀವನ ಬಹಳ ಹೇಳಿದ್ದಾರೆ. ಯಾಕೆ ಬರೀ ವಿಷಯದ ಕಡೆ ನೀನು ಹೇಳಿದ್ದೀಪ್ಪ? ನೀ ಅದರೊಳಗೆ ಏನೈತಿ? ಯಾಕೆ ವಿರತಿಯ ನೋಡಿದು ಹೀನ ವಿಷಯ ಕೆಲಸವೇ ಕಾಕು ಮಾನಸವೇ ನಿನಗದರೊಳಗೆ ಏನು ಬಂತು? ಮನುಷ್ಯ ಕೇಳಿದಾರ. ಹಾಗಾಗಿ ವೈರಾಗ್ಯವನ್ನು ನಾವು ಧಾರಣೆ ಮಾಡಬೇಕು. ಈ ಮಠಕ್ಕೆ ನೀವು ಬಂದಿರಿ, ಸಂಸಾರದೊಳಗೆ ಸುಖ ಇಲ್ಲ ಅಂತ ಬಂದಿರಿ, ಇದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಇದರೊಳಗ 4 ವೈರಾಗ್ಯಗಳು ಬರ್ತಾವ. ಅವು ನಿಜವಾದ ವೈರಾಗ್ಯ ಬರ್ತಾವೆ. ನಮಗೆ ಮೋಕ್ಷ ಅನ್ನುವಂಥದ್ದು ಆಗುವುದಿಲ್ಲ. ಅದಕ್ಕಾಗಿ ಶಾಸ್ತ್ರೋಕ್ತ ಕರ್ಮವನ್ನು ಎಲ್ಲಿವರೆಗೆ ಅನುಕರಣೆ ಮಾಡಬೇಕಂದ್ರೆ ತನಗೆ ನಿಶ್ಚಯವಾದಂತಹ ವೈರಾಗ್ಯ ಪ್ರಾಪ್ತಿವರೆಗೂ ಅನುಕರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದು ಮುಂದೆ ಅಥವಾ ವೈರಾಗ್ಯ ಅಂದ್ರೆ ಇನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ನನ್ನ ಲೀಲೆಗಳನ್ನು ನನ್ನ ಕಥಾದಿಗಳನ್ನು ಕೇಳುವುದರಲ್ಲಿ ಶ್ರದ್ಧೆ ಉಂಟಾಗುತ್ತದೆಯೋ ನೋಡಿ. ಶ್ರದ್ಧೆ ಉಂಟಾಯ್ತಂದ್ರೆ ಶಾಸ್ತ್ರೋಕ್ತ ಕರ್ಮವನ್ನು ಬಿಡ್ಬೋದು. ಶ್ರದ್ಧೆ ಇರ್ಲಿಕ್ಕಂದ್ರೆ ಶಾಸ್ತ್ರೋಕ್ತ ಕರ್ಮವನ್ನು ಮಾಡಲೇಬೇಕು ನೋಡಿ. ಕಥಾದಿಗಳನ್ನು ಕೇಳುವುದರಲ್ಲಿ ಶ್ರದ್ಧೆ ಉಂಟಾಗದಿಲ್ಲವೋ ಅಲ್ಲಿಯವರೆಗೆ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡಲೇಬೇಕು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಯಾವನು ಶಾಸ್ತ್ರವಿಧಿಯನ್ನು ತ್ಯಜಿಸಿ ಸ್ವ ಇಚ್ಛೆಯಿಂದ ನಡುವನು ಅವನು ಸಿದ್ಧಿಯನ್ನಾಗಲಿ ಸುಖವನ್ನಾಗಲಿ ಪರಮಗತಿಯನ್ನಾಗಲಿ ಹೊಂದುವುದಿಲ್ಲ. ಭಗವದ್ಗೀತೆ ಹೇಳಿದರು. ಯಾವನು ಶಾಸ್ತ್ರವಿಧಿಯನ್ನು ತ್ಯಜಿಸಿ ಸ್ವ ಇಚ್ಛೆಯಿಂದ ತನ್ನ ಮನಸ್ಸಿಗೆ ಬಂದಂತೆ ಗುರು ಹೇಳಿದ ಮಾರ್ಗವನ್ನು ಅನುಕರಣೆ ಮಾಡದೆ ತನ್ನ ಮನಸ್ಸಿಗೆ ಬಂದಂತೆ ನಡೆಯುವನು ಅವನಿಗೆ ಸಿದ್ಧಿಯನ್ನಾಗಲಿ ಸುಖವನ್ನಾಗಲಿ ಪರಮಗತಿಯನ್ನಾಗಲಿ ಹೊಂದುವುದಿಲ್ಲ. ಇಲ್ಲಿ ಹೇಳಿದರು. ಸಿದ್ಧ ಪುರುಷನ ವಿಷಯದಲ್ಲಿ ಹೇಳುವುದಾದರೆ ಅವನು ವಿಧಿ ನಿಷೇಧಗಳನ್ನು ಮೀರಿ ಹೋಗಿರುವುದರಿಂದ ಗುರಿಯನ್ನು ತಲುಪುವುದರಿಂದ ಪತನದ ಭಯ ಇರುವುದೇ ಇಲ್ಲ. ಸಿದ್ಧ ಪುರುಷನಿಗೆ ಈ ಅನ್ವಯ ನಿಯಮವಾಗುವುದಿಲ್ಲ. ಯಾಕಂದ್ರೆ ಅವನು ಡಿಗ್ರಿ ಮುಗಿಸಿ ಮಾರ್ಕ್ಸ್ ಕಾರ್ಡ್ ಕೈಯಾಗಿದ್ದಂತ ಅವನಿಗೆ ಹೆಂಗ ಅಭ್ಯಾಸ ಮಾಡುವಂತ ಅವಶ್ಯಕತೆ ಇರುವುದಿಲ್ಲವೋ ಹಾಗೆ ಸಿದ್ಧ ಪುರುಷನು ಪರಮಶಾಂತಿಯನ್ನು ಹೊಂದಿದಂತಹ ಪುರುಷನಿಗೆ ಶಾಸ್ತ್ರೋಕ್ತ ಕರ್ಮದ ಅನುಕರಣೆ ವೇದ ಅವನಿಗೆ ವಿಧಿಸುವುದಿಲ್ಲ. ಆದರೆ ಇರುವಂಥ ಪದ ಬಹಳ ಡೇಂಜರ್ ಇದೆ. ಯಾಕಂದ್ರೆ ಇದು ಮೊದಲು ಹೇಳಿದ್ದೆಲ್ಲಾನು ಸ್ವಲ್ಪ ಶಕ್ತಿ ಕಡಿಮೆ ಮಾಡುವಂಥ ಶಕ್ತಿ ಅದರೊಳಗಿರ್ತದೆ. ಆದ್ರೆ ಅಜ್ಞಾನಿಗಳ ಮಧ್ಯದೊಳಗೆ ಸಿದ್ಧ ಪುರುಷ ಇದ್ದಾಗ ಅವನು ಶಾಸ್ತ್ರೋಕ್ತ ಕರ್ಮವನ್ನು ಅನುಕರಣೆ ಮಾಡಲೇಬೇಕು ನೋಡಿ. ಯಾಕಪ್ಪ ಅಂದ್ರೆ ಆ ಸಿದ್ಧ ಪುರುಷನ ಹತ್ತಿರ ಅಜ್ಞಾನಿಗಳಿದ್ರಂದ್ರ ಇವನನ್ನ ಅವರೆಲ್ಲರೂ ಪಾಲನೆಯನ್ನು ಮಾಡ್ತಿರ್ತಾರೆ ನೋಡಿ. ರಾಜ 1,000 ಕಲ್ಯಾಣ ಗುಣಗಳನ್ನು ಮಾಡಿದ್ರೆ ಪ್ರಜಾ 1 ಮಾಡ್ತಾನೆ. ರಾಜ 1 ಕೆಟ್ಟ ಕೆಲಸವನ್ನು ಮಾಡಿದಂದ್ರೆ ಪ್ರಜೆಗಳು 1000 ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಮಹಾಭಾರತದೊಳಗೆ ಧರ್ಮರಾಜ ಏನ
ದ್ರೌಪದಿಯನ್ನು ಜೂಜಿಗೆ ಹಚ್ಚಿದ್ರ ಅದು ಹಚ್ಚಿ ಒಂದು ವಾರದೊಳಗೆ ಎಲ್ಲಿ ಹೋದ್ರೂ ವ್ಯಸನಿಕರು ತಮ್ಮ ಹೆಂಡತಿಯನ್ನು ಹಚ್ಚಿದ್ರು. ಯಾಕ? ರಾಜನ ಹಚ್ಚಣ್ಣ ಅಂತಿವತ್ತಲ್ಲಿ ಚಾಲು ಇತ್ತು. ಅದನ್ನ ನೋಡಿ ಬಹಳಷ್ಟು ಋಷಿ ಮುನಿಗಳಿಗೆ ಏನಾಗ್ತಿತ್ತು, ತಳಮಳ ಆಗ್ತಿತ್ತು. ಯಾಕ? ದೊಡ್ಡವರು ತಪ್ಪು ಮಾಡಿದ್ದನ್ನು ನಾವು ಅದನ್ನು ಸರಿಪಡಿಸಲಾಕ ನೋಡ್ತೀವಿ, ನಾವು ಅದನ್ನು ಮಾಡಕ್ ಹೋಗ್ತೀವಿ. ಆದ್ದರಿಂದ ಸಿದ್ಧ ಪುರುಷನು ಸಾಧಕರಿಗೋಸ್ಕರವಾಗಿ ಶಾಸ್ತ್ರೋಕ್ತ ಕರ್ಮಗಳು ತನಗೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಸಾಧಕ ಜನರಿಗೋಸ್ಕರವಾಗಿ ಅವನು ಆಚರಣೆಯನ್ನು ಮಾಡಲೇಬೇಕು. ನೋಡಿ, ಅಜ್ಞಾನಿಗಳ ಮಧ್ಯದೊಳಗಿದ್ದಂದ್ರೆ ಸ್ವತಃ ಒಬ್ಬನೇ ಇದ್ದಂದ್ರೆ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಸಿದ್ಧಾರೂಢರು ಅವರು ಯಾವುದೋ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ನಮಗೋಸ್ಕರವಾಗಿ ಪ್ರಾಪಂಚಿಕ ವಿಷಯವನ್ನಾಗಲಿ ಎಲ್ಲವನ್ನು ನಮಗೆ ನಡೆದ ತೋರಿಸಿದ್ದಾರೆ. ಯಾಕಂದ್ರೆ ಅಜ್ಞಾನಿಗಳ ಮಧ್ಯದೊಳಗೆ ಅವರು ಇರೋದ್ರಿಂದ ತಮ್ಮನ್ನೇ ಎಲ್ಲ ಸಾಧಕರಂದವು ಭಾಗ ಮಾಡುತ್ತದೆ ಎಂಬುದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಆರೂಢರಿಗೆ ವಿಧಿ ನಿಷೇಧಗಳ ಇರುವುದಿಲ್ಲ, ನಿಷೇಧವುದೇ ಇಲ್ಲ ಅವರಿಗೆ. ಆದರೂ ಅಂದರೆ ದಾರ ಕುಡಿಯಂತ ಸಿದ್ಧಾರೂಢರು ಒಟ್ಲಿಲ್ಲ. ಯಾಕ? ಅಜ್ಞಾನಿ ಜನರಿಗೋಸ್ಕರವಾಗಿ ಅವರಿಗೇನೂ ಅದು ಸಂಬಂಧ ಇದ್ದಿಲ್ಲ. ಆದರೆ ನಮ್ಮಂಥ ಅಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಸಿದ್ಧಾರೂಢರೇ ಮಾಡ್ಯಾರ ಬಳಕ ಇವೆಲ್ಲ ತಪ್ಪು ದಾರಿಯನ್ನು ಹಿಡಿತಾವ. ಹಾಗಾಗಿ ಸಿದ್ಧ ಪುರುಷನು ತನಗಾಗಿ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಸಾಧಕರೊಂದಗೋಸ್ಕರವಾಗಿ ಅಜ್ಞಾನಿ ಜನಗಳ ಮಧ್ಯೆ ಇದ್ದರೆ ಶಾಸ್ತ್ರವ ಕರುಣೆಯನ್ನು ಮಾಡಲೇಬೇಕು ಅಂತ. ಅದಕ್ಕೆ ಅವರು ಮಹಾತ್ಮರು ಸಾಧಕರೊಂದಗೋಸ್ಕರವಾಗಿ ಎಲ್ಲ ಆಚಾರ ವಿಚಾರಗಳನ್ನು ಮಾಡ್ತಾ ಇರ್ತಾರೆ.